ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಪದವೇ ಸುಂದರ ಕಾವ್ಯ. ನವಮಾಸ ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಗೆ ಅಮ್ಮಂದಿರ ದಿನದ ಶುಭಾಶಯಗಳು. ಭೂಮಿಯ ಮೇಲಿನ ಪ್ರತಿ ತಾಯಿ ಹೃದಯಕ್ಕೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಸುದಿನದಲ್ಲಿ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು. ಅಮ್ಮ ಈ ಒಂದು ಪದವೇ ಅಮೃತ. ಅಮ್ಮ ಎಂದರೆ ಸಂಜೀವಿನಿ. ಅಮ್ಮನ ಮಾತೆ ಜೇನಿಗಿಂತಲೂ ಸಿಹಿ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬುದು ಬರೀ ಮಾತಲ್ಲ, ಅದು ನಿಜ ಕೂಡ. ಅಮ್ಮ ಜೊತೆಗಿದ್ದರೆ ನೂರಾನೆಯ ಬಲ ಇದ್ದಂತೆ. ಉಸಿರು ನೀಡಿದ ದೇವರು, ದಾರಿ ತೋರಿದ ಗುರು, ರಜೆ ಸಂಬಳವೇ ಇಲ್ಲದೆ ಕೆಲಸ ಮಾಡುವ ಶ್ರಮಜೀವಿ, ಕುಟುಂಬದ ಏಳಿಗೆಗೆ ಕ್ಷಣ ಕ್ಷಣಕ್ಕೂ ಕಷ್ಟಪಡುವ ತ್ಯಾಗಮಯಿ ನನ್ನಮ್ಮ. ಅಮ್ಮ ಜನ್ಮದಾತೆ, ಅನ್ನದಾತೆ, ತ್ಯಾಗಮಯಿ, ಮಕ್ಕಳಿಗಾಗಿ ಸದಾ ಶ್ರಮಿಸುವ ಪ್ರೀತಿಸುವ ದೇವರು. ಮನೇ ಮೊದಲ ಪಾಠಶಾಲೆ, ಅಮ್ಮನೇ ಮೊದಲ ಗುರು. ಅಮ್ಮ ಅಂದರೆ ಸೆಳೆತ. ಕಣ್ಮುಂದೆ ಇಲ್ಲದಿದ್ದರೂ ಕರೆದಂತೆ, ಮಾತಾಡಿದಂತೆ, ಹಾರೈಸಿದಂತೆ, ವಿಚಾರಿಸಿದಂತೆ, ಪ್ರೀತಿ ತೋರಿಸಿದಂತೆ ಭಾವನೆಗಳನ್ನು ಹುಟ್ಟುಹಾಕು ನಿಷ್ಕಲ್ಮಶ ಪ್ರೀತಿ ತೋರುವವಳು ಅಮ್ಮ. ಕಷ್ಟ ಬಂದಾಗ ಸಂತೈಸಿದವರು ಅಮ್ಮ. ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವವರು ಅಮ್ಮ. ಎಡವಿ ಬಿದ್ದಾಗ ಕೈಕೊಟ್ಟು ಮೇಲೆ ಎತ್ತುವವರು ಅಮ್ಮ. ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗೆರೆದು ಕಣ್ಣೀರು ಒರೆಸುವವರು ಅಮ್ಮ. ಸಾಧನೆ ಮಾಡಿದಾಗ ಹಿರಿಯರಿಗೆ ಖುಷಿ ಪಡುವವರು ಅಮ್ಮ. ತಾನು ಅರೆ ಹೊಟ್ಟೆಯಲ್ಲಿದ್ದರೂ ಮಕ್ಕಳು ಹಸಿದಿರಬಾರದು ಎಂದು ಕಷ್ಟಪಡುವವರು ಅಮ್ಮ. ಕೊನೆಯುಸಿರು ಇರುವ ತನಕ ಮಕ್ಕಳ ಏಳಿಗೆಯನ್ನೇ ಬಯಸುವವರು ಅಮ್ಮ. ಹೀಗೆ ಅಮ್ಮ ಎಂದರೇನೆ ಎಲ್ಲರ ಬದುಕಿನ ಅಣು ಕೂಡ ಅಮ್ಮ ಕೊಟ್ಟ ಭಿಕ್ಷೆ. ಅಮ್ಮನ ಮಮತೆಯ ಆಳ ಅಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬರೀ ಒಂದೆರಡು ಪದಗಳಲ್ಲಿ ತಾಯಿಯನ್ನು ಬಣ್ಣಿಸುವುದು ಕೂಡ ಸಾಧ್ಯವಿರುವ ಮಾತಲ್ಲ. ಅಮ್ಮಂದಿರ ದಿನ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಹಾಕುವುದು, ವಿಶ್ ಮಾಡುವುದು ಅಲ್ಲ. ಅಮ್ಮಂದಿರನ್ನು ಕಾಳಜಿ, ಪ್ರೀತಿಪೂರ್ವಕವಾಗಿ ನೋಡಿಕೊಂಡು ನಮ್ಮಲ್ಲಿರುವ ಅವರ ಋಣದ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದು. ಮತ್ತೊಮ್ಮೆ ವಿಶ್ವದ ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು.